ಇವತ್ತು ಉಚ್ಚಪ್ಪ ಸ್ವಾಮಿ ನಿನ್ನೆ ಇವತ್ತು ನಾಳೆ 3 ದಿನಗಳ ಕಾಲ ಉಚ್ಚಪ್ಪ ಸ್ವಾಮಿ ದೇವರ ಜಾತ್ರೆ ನಡೀತಾ ಇದೆ. ಸುಮಾರು 39 ವರ್ಷಗಳ ನಂತರ ಈ ಜಾತ್ರೆ ನಡೀತಾ ಇದೆ. ನಾನು ಕೇಳಿದೆ, ದೇವಸ್ಥಾನದ ಒಳಗಡೆ ಹೋಗಿದ್ದೆ ದೇವರ ದರ್ಶನ ಮಾಡಲಿಕ್ಕೆ. ಅಲ್ಲಿ ಕೇಳಿದಾಗ ಪೂಜಾರಿಗಳು ಹೇಳಿದ್ರು, 39 ವರ್ಷ ಆಯಿತು ದೇವಸ್ಥಾನ ಕಟ್ಟಿರಲಿಲ್ಲ, ಹೊಸ ದೇವಸ್ಥಾನ ನಿರ್ಮಾಣ ಆಗಿದೆ, ಸುಮಾರು 1 ಕೋಟಿಗೂ ಹೆಚ್ಚು ರೂಪಾಯಿಗಳು ಈ ದೇವಸ್ಥಾನಕ್ಕೆ ಖರ್ಚಾಗಿದೆ. ಹಾಗಾಗಿ ದೇವಸ್ಥಾನ ನಿರ್ಮಾಣ ಆದಮೇಲೆ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ. ಈ ಜಾತ್ರೆಯಲ್ಲಿ ಸುಮಾರು 14 ಕೂಟಗಳು ಸೇರ್ತಾರೆ. ನಮ್ಮಲ್ಲಿ ಕೂಟ ಅಂತಂದ್ರೆ ಅವ್ರು ಇಡೀ ಊರಿನವರೆಲ್ಲ ದೇವರನ್ನ ತಗೋಬರ್ತಕ್ಕಂಥದ್ದು. ಪೂಜೆಗಳು, ನದಿ ಕಂಬಗಳು, ಛತ್ರಿ ಚಾಮರಗಳು ಇವೆಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಬಂದು ಇಲ್ಲಿ ಮೆರವಣಿಗೆ ಆಗ್ತದೆ. ನಮ್ಮೂರಿನಲ್ಲೂ ಕೂಡ 2 ವರ್ಷಕ್ಕೆ 3 ವರ್ಷಕ್ಕೆ ತಾಯೂರು ಜಾತ್ರೆ ಅಂತ ನಡೆಯುತ್ತೆ. ನಾನು ಆ ತಾಯಿಯವ್ರ ಜಾತ್ರೆಗೆ ತಪ್ಪದೇ ಹೋಗ್ತೀನಿ. ತಪ್ಪದೇನೆ ಚೆಲುವರಾಯ ಸ್ವಾಮಿ ಅವರು ಹೇಳಿದ್ರು ಅಲ್ಲ, ಚೆಲುವರಾಯ ಸ್ವಾಮಿ ಅವರು, ಸಾಮಾನ್ಯವಾಗಿ ನಾನು ದೇವರುಗಳನ್ನ ಅರಸ್ಕೊಂಡು ಹೋಗೋದಿಲ್ಲ, ಆದ್ರೆ ದೇವಸ್ಥಾನಗಳಿಗೆ ಹೋಗ್ತೀನಿ. ಯಾಕಂತಂದ್ರೆ ಆಷಾಢ ಮೂರ್ತಿತನ ಇರಬಾರ್ದು. ಯಾರಿಗೂ ಕೂಡ ದೇವ್ರ ಪೂಜೆ ಮಾಡುವಾಗ, ದೇವಸ್ಥಾನಗಳಿಗೆ ಹೋಗುವಾಗ ಆಷಾಢ ಮೂರ್ತಿ ತರ ಇರಬಾರ್ದು. ದೇವರುಗಳಿಗೆ ಶ್ರದ್ಧೆಯಿಂದ ಭಕ್ತಿ ಇರಬೇಕು. ಯಾರಿಗೆ ಶ್ರದ್ಧೆ ಇರ್ತದೆ, ಭಕ್ತಿ ಇರ್ತದೆ, ಅವರು ಮಾತ್ರ ದೇವರು ಒಲಿಲಿಕ್ಕೆ ಸಾಧ್ಯ. ಈಗ ನಾವು ಸಮಾಜದಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿ ದೇವ್ರ ಪೂಜೆ ಮಾಡ್ಬಿಟ್ಟ ತಕ್ಷಣನೇ ನಾವು ಮಾಡಿದಂಥ ಕೆಟ್ಟ ಕೆಲಸಗಳೆಲ್ಲ ದೇವ್ರಿಗೆ ಶ್ರಮಿಸ್ಬಿಡ್ತಾನೆ ಅಂತ ಹೇಳೋದಿದೆಯಲ್ಲ, ಅದು ಸರಿ ಇಲ್ಲ. ನಾವು ಕೆಟ್ಟ ಕೆಲಸಗಳನ್ನೇ ಮಾಡಬಾರ್ದು. ಮನುಷ್ಯನನ್ನ ಪ್ರೀತಿಸ್ಬೇಕು. ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ಇನ್ನೊಂದು ಧರ್ಮದವರು, ಇನ್ನೊಂದು ಜಾತಿಯವ್ರ ಮೇಲೆ ಸಹಿಷ್ಣುತೆಯನ್ನು ಬೆಳೆಸ್ಕೋಬೇಕು. ನಾವೆಲ್ಲರೂ ಕೂಡ ಮನುಷ್ಯರಲ್ವಾ. ಜಾತಿ ಆಮೇಲೆ, ಜಾತಿ ನಾವು ಮಾಡೋದಲ್ಲ. ಯಾರ ಪಟ್ಟಭದ್ರ ಹಿತಾಸಕ್ತರು ಸ್ವಾರ್ಥಕ್ಕೋಸ್ಕರ ಜಾತಿ ಮಾಡೋದು. ಆಯ್ತು, ಆ ಜಾತಿನಲ್ಲಿ ಹುಟ್ಟಿದೀವಿ, ಆ ಜಾತಿನ ಅಭಿವೃದ್ಧಿ ಪಡಿಸಿ, ಅವ್ರನ್ನ ಸಂಘಟನೆ ಮಾಡಿ, ಅವ್ರಿಗೆ ನಾಯಕತ್ವ ಕೊಟ್ಟು ಮುಂಚೂಣಿಗೆ ತಗೊಬರ್ತಕ್ಕಂಥದ್ದಿದೆಯಲ್ಲ, ಮುಖ್ಯವಾಗಿ ನಿಂತಿರ್ತಕ್ಕಂಥದ್ದಿಲ್ಲ, ಅದು ಎಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಎಲ್ಲರೂ ವಿದ್ಯಾವಂತರಾಗ್ತಾರೆ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಎಲ್ಲರೂ ವಿದ್ಯಾವಂತರಾಗಬೇಕು. ಅವರು ಅದಕ್ಕೆ 3 ಮಂತ್ರಗಳನ್ನ ಶೂದ್ರ ವರ್ಗದ ಜನರಿಗೆ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಹೇಳ್ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ.